ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಾನು ನಿನ್ನೆಯ ವಿಡಿಯೋದಲ್ಲಿ ಪುನರ್ವಸು ನಕ್ಷತ್ರ ಯೋಗ ದಿನ ಯಾವ ರೀತಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೆ. ಇವತ್ತು ಗುರುವಾರ ನಾನು ಪುನರ್ವಸು ನಕ್ಷತ್ರ ಯೋಗದ ದಿನ ಪೂಜೆನ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಮಾಡಿಕೊಂಡೆ ಅಂತ ನಿಮ್ಮ ಜೊತೆ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ನಾನು ಸ್ನಾನ ಎಲ್ಲ ಮುಗಿಸಿ ರಾಯರ ಫೋಟೋಗೆ ಅಲಂಕಾರ ಮಾಡಿಕೊಂಡು ಸಂಕಲ್ಪ ಮಾಡ್ಕೊಳ್ತಾ ಇದ್ದೀನಿ. ಸಂಕಲ್ಪ ಮಾಡ್ಕೊಳ್ಳೋಕ್ಕೆ ಬಲಗೈಯಲ್ಲಿ ಸ್ವಲ್ಪ ಅಕ್ಷತೆ ಹಾಗೆಯೇ ಹೂವನ್ನ ಇಟ್ಕೊಂಡು ನಾವು ನಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀವಿ ಅದನ್ನು ರಾಯರ ಹತ್ರ ಹೇಳಿ ನಾವು ಫೋಟೋಗೆ ಅಕ್ಷತೆ ಮತ್ತು ಹೂವನ್ನ ಹಾಕ್ಕೋಬೇಕಾಗುತ್ತೆ. ಫೋಟೋಗೆ ಅಕ್ಷತೆ ಮತ್ತು ಹೂ ಹಾಕಾದ್ಮೇಲೆ ನಾವು ಪೂಜೆನ ಶುರು ಮಾಡ್ಕೋಬೇಕು. ಇಲ್ಲಿ ನಾನು ರಾಯರ ಬೃಂದಾವನ ಹಾಗೆಯೇ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ಮಾಡ್ಕೊಳ್ತಾ ಇದ್ದೀನಿ. ನಾನು ಪ್ರತಿ ಗುರುವಾರನೂ ಅಷ್ಟೇ ರಾಯರ ಬೃಂದಾವನಕ್ಕೆ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ಮಾಡ್ಕೊಳ್ತೀನಿ. ಇವತ್ತು ಸಹ ನಾನು ಪಂಚಾಮೃತ ಅಭಿಷೇಕನ ಮಾಡಿಕೊಂಡೆ. ಅಭಿಷೇಕ ಎಲ್ಲ ಮಾಡಾದ್ಮೇಲೆ ಇಲ್ಲಿ ನಾನು ರಾಯರ ಬೃಂದಾವನ ಹಾಗೆಯೇ ವಿಗ್ರಹಕ್ಕೆ ಮತ್ತು ಹೂವಿಂದ ಅಲಂಕಾರ ಮಾಡಿ ಇಲ್ಲಿ ನಾನು ಇವತ್ತು ದೀಪ ಹಚ್ಚೋಕ್ಕೋಸ್ಕರ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪುನರ್ವಸು ನಕ್ಷತ್ರ ಯೋಗದ ದಿನ ರಾಯರ ಮುಂದೆ 5 ಮಣ್ಣಿನ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಒಂದು ಪ್ಲೇಟ್ಗೆ ಅರಿಶಿನ ಕುಂಕುಮ ಹಾಗೆಯೇ ಅಕ್ಷತೆ ಸ್ವಲ್ಪ ಹೂವು ಹಾಕಿ ಚೆನ್ನಾಗಿ ತೊಳೆದಿರೋವಂಥ 5 ಮಣ್ಣಿನ ದೀಪಗಳನ್ನ ಫಸ್ಟು ಇಟ್ಕೋಬೇಕು. ಇಲ್ಲಿ ನಾನು ಹೊಸ ಮಣ್ಣಿನ ದೀಪನೇ ಇಟ್ಕೊಳ್ತಾ ಇದ್ದೀನಿ. ಮಣ್ಣಿನ ದೀಪ ಎಲ್ಲ ಇಟ್ಕೊಂಡಾದ್ಮೇಲೆ ದೀಪಗಳಿಗೆ ಅರಿಶಿನ ಕುಂಕುಮ ಹಾಗೆಯೇ ಅಕ್ಷತೆನ ಹಾಕಿ ಸ್ವಲ್ಪ ಹೂವು ಹಾಕಿ ನಾವು ಫಸ್ಟು ರೆಡಿ ಮಾಡ್ಕೋಬೇಕಾಗತ್ತೆ. ಇದನ್ನು ನೀವು ರೆಡಿ ಮಾಡಬೇಕಾದ್ರೆ ಮನಸ್ಸಲ್ಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ಸ್ತೋತ್ರನ ಹೇಳ್ಕೊಂಡು ನೀವು ರೆಡಿ ಮಾಡ್ಕೋಬೇಕು. ಹಾಗೆಯೇ ನಿಮ್ಮ ಮನಸ್ಸಲ್ಲಿ ಯಾವ ಕಾರ್ಯಕ್ಕೋಸ್ಕರ ನೀವು ಪೂಜೆ ಮಾಡ್ತಾ ಇದ್ದೀರಾ ಅದನ್ನು ಸಹ ನೀವು ಮನಸ್ಸಲ್ಲಿ ಅಂದ್ಕೊಂಡು ನೀವು ಪೂಜೆಯನ್ನು ಮಾಡ್ಕೋಬೇಕಾಗತ್ತೆ. ನಾವು ಯಾವಾಗಲೂ ರಾಯರಿಗೆ ಪೂಜೆ ಮಾಡಬೇಕಾದ್ರೆ ತುಂಬ ಭಕ್ತಿ ಶ್ರದ್ಧೆಯಿಂದ ಪೂಜೆಯನ್ನು ಮಾಡಬೇಕಾಗುತ್ತೆ. ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿದ್ರೆ ರಾಯರು ಖಂಡಿತವಾಗ್ಲೂ ನಮಗೆ ಒಲಿತಾರೆ. ತುಂಬ ಆತುರವಾಗಿ ಏನೋ ಗಲಾಟೆಯಲ್ಲಿ ನಾವು ಪೂಜೆನ ಮಾಡಬಾರ್ದು. ಆ ರೀತಿ ಪೂಜೆ ಮಾಡೋದ್ರಿಂದ ನಮಗೆ ಮನಸ್ಸಿಗೆ ಸಮಾಧಾನವೂ ಆಗಲ್ಲ, ರಾಯರಿಗೆ ಪೂಜೆ ಇಷ್ಟ ಆಗಲ್ಲ ಅಂತಲೂ ಹೇಳ್ತೀನಿ. ತುಂಬ ಶಾಂತವಾಗಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಇಲ್ಲಿ ನಾನು ದೀಪಗಳಿಗೆ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಗೆಯೇ ಬತ್ತಿ ಹಾಕಿ ನಾನು ಏಕ ಆರತಿಯಿಂದ ದೀಪಗಳನ್ನ ಹಚ್ಕೊಳ್ತಾ ಇದ್ದೀನಿ. ನಾವು ಮ್ಯಾಚ್ ಬಾಕ್ಸಿಂದ ದೀಪಗಳನ್ನ ಹಚ್ಚಬಾರ್ದು, ಅದರಿಂದ ಏಕ ಆರತಿಯಿಂದ ನಾನು ದೀಪಗಳನ್ನ ಹಚ್ಕೊಂಡೆ. ದೀಪ ಎಲ್ಲ ಹಚ್ಚಿ ಇಟ್ಟಾದಮೇಲೆ ಇಲ್ಲಿ ನಾನು ಧೂಪ ಹಾಕಿ ಗಂಧಕಡ್ಡಿಯಿಂದ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ನೈವೇದ್ಯಕ್ಕೆ ನಾನು ಬಾಳೆಹಣ್ಣು, ಸಕ್ಕರೆ, 1 ಲೋಟ ಹಸಿ ಹಾಲು, 1 ಲೋಟದಲ್ಲಿ ನೀರು ಇಟ್ಕೊಂಡಿದ್ದೀನಿ. ನೈವೇದ್ಯ ಮಾಡೋಕ್ಕೆ ನನಗೆ ಟೈಮು ಸಾಕಾಗಲಿಲ್ಲ, ಅದರಿಂದ ಇದಿಷ್ಟು ನೈವೇದ್ಯ ಇಟ್ಟು ನಾನು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ಮಾಡಬೇಕಾದ್ರೂ ಅಷ್ಟೇ ನೀವು ಸ್ತೋತ್ರನ ಹೇಳ್ಕೊಂಡು ಪೂಜೆನ ಮಾಡಬೇಕು. ಈ ಮಣ್ಣಿನ ದೀಪ ಇಟ್ಟಿರೋ ತಟ್ಟೆಯಿಂದ ನಾವು ರಾಯರಿಗೆ ಆರತಿ ಮಾಡೋದಾಗಲಿ ಅಥವಾ ತಟ್ಟೆನ ಪಕ್ಕಕ್ಕೆ ಎತ್ತಿಡೋದಾಗಲಿ ಆ ರೀತಿ ಏನು ಮಾಡ್ಕೋಬಾರ್ದು. ದೀಪಗಳೆಲ್ಲ ಉರಿದಾದ್ಮೇಲೆ ನಾಳೆ ಬೆಳಿಗ್ಗೆ ನಾವು ದೀಪಗಳನ್ನೆಲ್ಲ ತೊಳೆದು ಎತ್ತಿಟ್ಕೋಬೇಕು. ಸಂಜೆ ಟೈಮು ರಾಯರಿಗೆ ಕೆಂಪನ ಆರತಿಯಿಂದ ಆರತಿ ಮಾಡಿ ಪೂಜೆನ ಮುಗಿಸ್ಕೋಬೇಕಾಗತ್ತೆ. ಸಂಜೆನೂ ಅಷ್ಟೇ ಪೂಜೆ ಮಾಡಬೇಕು ರಾಯರಿಗೆ. ನಿಮಗೆ ಮಠಕ್ಕೇನಾದರೂ ಹೋಗೋಕ್ಕಾದರೆ ಮಠಕ್ಕೆ ಹೋಗಿದ್ದು ಬಂದರೆ ತುಂಬ ಒಳ್ಳೆಯದಾಗುತ್ತೆ. ಇವಾಗ ಬೆಳಗಿನ ಟೈಮ್ ಆದರೆ ಹೋಗ್ಬೋದು, ಇಲ್ಲ ಅಂತಂದರೆ ಸಂಜೆ ಟೈಮ್ ಆದರೂ ನೀವು ಮಠಕ್ಕೆ ಹೋಗ್ಬೋದು. ಇಲ್ಲಿ ನಾನು ರಾಯರ ಹತ್ರ ಹೂ ಪ್ರಸಾದ ಕೇಳ್ತಾ ಇದ್ದೆ. ನನಗೇನೋ ಒಂದು ಕೆಲಸ ಆಗಬೇಕಿತ್ತು, ಆ ಕೆಲಸ ಆಗುತ್ತಾ ಏನು ಅಂತ ರಾಯರ ಹತ್ರ ಕೇಳಿಕೊಂಡೆ. ನಾನು ಕೇಳಿದ ರಾಯರ ಹತ್ರಕ್ಕೆ ನಿಮ್ಮ ತಲೆ ಮೇಲಿರೋವಂಥ ಹೂವನ್ನೇ ನನಗೆ ಬೇಕು, ನನಗೆ ನಿಮ್ಮ ತಲೆ ಮೇಲಿರೋ ಹೂವನ್ನೇ ಕೊಡಿ ನೀವು ಅಂತ. ಆ ಕೆಲಸ ಆಗುತ್ತೆ ಅನ್ನೋದಾದರೆ ಹೂ ಕೊಡಿ, ಇಲ್ಲಾಂದರೆ ಕೊಡಬೇಡಿ ಅಂತ ನಾನು ರಾಯರ ಹತ್ರ ಕೇಳ್ತಾ ಇದ್ದೆ. ರಾಯರು ನನಗೆ ಸ್ವಲ್ಪ ತಡವಾಗಿ ಹೂವನ್ನ ಕೊಟ್ಟರು. ಅಂದರೆ ನಾನು ಅಂದ್ಕೊಂಡಿರೋ ಕೆಲಸ ತಡವಾಗಿ ಆಗುತ್ತೆ ಅಂತ ಅರ್ಥ. ಹೂ ಪ್ರಸಾದನ ರಾಯರು ನನಗೆ ಕೊಟ್ಟರು, ತುಂಬ ಖುಷಿಯಾಯಿತು. ರಾಯರು ಕೊಟ್ಟಿರೋವಂಥ ಹೂ ಪ್ರಸಾದದ ಹೂವನ್ನ ನಾನು ಕಣ್ಣಿಗೆ ಹೊತ್ಕೊಂಡು ತಲೆಗೆ ಮುಡ್ಕೊಂಡೆ. ನಾನು ಯಾವ ವಿಷಯವಾಗಿ ರಾಯರ ಹತ್ರ ಹೂ ಪ್ರಸಾದ ಕೇಳಿದೆ ಅಂತ ನಾನು ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲಿ ಕೊನೆಯದಾಗಿ ನಾನು ಬೃಂದಾವನ ವಿಗ್ರಹ ಹಾಗೆಯೇ ರಾಯರ ಫೋಟೋಗೆ ಅಕ್ಷತೆ ಹಾಕಿ ನಾನು ಪೂಜೆನ ಮುಗಿಸ್ಕೊಳ್ತಾ ಇದ್ದೀನಿ. ನಾನು ಪೂಜೆ ಮುಗಿಸ್ಬೇಕಾದ್ರೆ 6 ಗಂಟೆಯಷ್ಟು ಟೈಮ್ ಆಗಿತ್ತು. 6:40 ಒಳಗಡೆ ನಾವು ಈ ಪೂಜೆಯನ್ನು ಮುಗಿಸ್ಕೋಬೇಕಿತ್ತು. ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದು ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. 6:40 ಆದಮೇಲೆ ಅನುರಾಧ ನಕ್ಷತ್ರ ಇರೋದ್ರಿಂದ 6:40 ಆದಮೇಲೆ ಪೂಜೆನ ಮಾಡ್ಕೋಬಾರ್ದು. ಸಂಜೆ ಟೈಮು ನಿಮಗೆ ಪೂಜೆ ಮಾಡಬೇಕು ಅಂತ ಅನಿಸಿದ್ರೆ ಸಂಜೆ ಟೈಮಲ್ಲಿ ನೀವು ಪೂಜೆ ಮಾಡ್ಬೋದು. ಇವತ್ತಿನ ದಿನ ರಾಯರು ಮಠಕ್ಕೆ ಹೋಗಿದ್ದು ಬಂದರೆ ತುಂಬ ಒಳ್ಳೆಯದಾಗುತ್ತೆ. ರಾಯರ ಮಠಕ್ಕೆ ನಾವು ಸಂಜೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸಂಜೆ ರಾಯರ ಮಠಕ್ಕೆ ಹೋಗಿದ್ದು ಬಂದು ರಾಯರಿಗೆ ಮತ್ತೆ ಕೆಂಪನ ಆರತಿಯಿಂದ ಆರತಿ ಮಾಡಿ ನಾನು ಇವತ್ತು ದಿನದ್ದು ಪೂಜೆನ ಮುಗಿಸ್ತೀನಿ. ಈ ರೀತಿ ಪುನರ್ವಸು ನಕ್ಷತ್ರ ಯೋಗದ ದಿನ ನಾನು ಅಂದರೆ ಇವತ್ತು ಗುರುವಾರ ನಾನು ಪೂಜೆನ ಮಾಡಿಕೊಂಡೆ. ಈ ಪುನರ್ವಸು ನಕ್ಷತ್ರ ಯೋಗದ ದಿನ ಪೂಜೆ ಮಾಡೋದ್ರಿಂದ 11 ಗುರುವಾರ ರಾಯರ ಸೇವೆ ಮತ್ತು ಪೂಜೆ ಮಾಡಿರೋ ಭಾಗ್ಯ ನಮಗೆ ಒಂದೇ ದಿನದಲ್ಲಿ ಸಿಗುತ್ತೆ.
ರಾಯರ್ಗೆ ಸೇವೆ ಮಾಡಿ ನನಗೆ ತುಂಬ ಮನಸ್ಸಿಗೆ ಸಮಾಧಾನ ಆಯಿತು. ಫಸ್ಟು ನನಗೆ ರಾಯರ ಮೇಲೆ ನಂಬಿಕೆನೂ ಇರಲಿಲ್ಲ. ನಾನು ರಾಯರಿಗೆ ಪೂಜೆ ಮಾಡ್ತೀನಿ ಅಂತ ನಾನು ಅಂದ್ಕೊಂಡೂ ಇರಲಿಲ್ಲ. ಇವಾಗ ನನ್ನ ಜೀವನ ಹೇಗಾಗಿದೆ ಅಂತಂದರೆ ರಾಯರೇ ಇಲ್ಲದೆ ನನ್ನ ಜೀವನನೇ ಇಲ್ಲ ಅನ್ನೋ ಥರ ಆಗಿದೆ. ರಾಯರನ್ನ ನಾನು ಇವಾಗ ಸಂಪೂರ್ಣವಾಗಿ ನಂಬಿದ್ದೀನಿ ಅಂತಲೇ ಹೇಳ್ಬೋದು. ನಾನು ಇರೋ ತನಕನೂ ರಾಯರ ಸೇವೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ರಾಯರು ನನಗೆ ಅವ್ರ ಸೇವೆ ಮಾಡಿಸ್ಕೊಳ್ಳೋ ಅಂಥ ಶಕ್ತಿನ ನನಗೆ ಕೊಡಲಿ ತಂದೆ ಅಂತ ಕೇಳ್ಕೊಳ್ತೀನಿ. ರಾಯರನ್ನ ನಂಬಿ ಯಾರೂ ಸಹ ಕೆಟ್ಟವರಿಲ್ಲ. ರಾಯರನ್ನ ಪೂಜೆ ಆದಷ್ಟು ಮಾಡಿ ಎಲ್ಲರೂ ಅಂತ ನಾನು ಕೇಳ್ಕೊಳ್ತೀನಿ. ಇದಾಗಿತ್ತು ಈ ದಿನದ ಪೂಜೆಯ ವ್ಲಾಗು. ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ರಾಘವೇಂದ್ರ ಸ್ವಾಮಿ ವೀಡಿಯೋಸ್ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಶ್ರೀ ಗುರು ರಾಘವೇಂದ್ರಾಯ ಸ್ವಾಮಿ ನಮಃ.